ಮೈಸೂರಿಗೆ ಹೋಗೋಕೆ ಪರ್ಮಿಷನ್ ಕೇಳಾಯ್ತು, ಅದನ್ನ ಕೊಟ್ಟು ಆಯ್ತು. ಈಗ ಸೀಸ್ ಮಾಡಿದಂತ ಹಣವನ್ನ ಕೊಡಿ ಅಂತ ಹೇಳಿ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ, ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೀಸ್ ಮಾಡಿದ್ದ ಹಣ ವಾಪಸ್ ನೀಡುವಂತೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪ್ರದೋಷ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಒಟ್ಟು 40,40,000 ರೂಪಾಯಿಯನ್ನ ಸೀಸ್ ಮಾಡಿದ್ರು ಪೊಲೀಸರು. ದರ್ಶನ್ ಬಳಿ ಇದ್ದಿದ್ದು ಕುದುರೆ ವ್ಯಾಪಾರ ಮಾಡಿದ್ದ ಹಣ, ಕೃಷಿಯಿಂದ ಬಂದ ಹಣ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದೇವೆ. ಈ ಹಣ ಸಾಕ್ಷಿ ನಾಶ ಮಾಡಲು ಬಳಸಿದ್ದ ಹಣ ಅಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಸೀಸ್ ಹಣಕ್ಕೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ವಕೀಲ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕೋರ್ಟ್ಗೆ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 40,40,000 ರೂಪಾಯಿಯನ್ನ ಪೊಲೀಸರೇನು ಸೀಸ್ ಮಾಡಿದ್ರು. ಆ ಸೀಸ್ ಮಾಡಿದಂಥ ಹಣವನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಕೊಲೆಗೂ ಮತ್ತು ಸಾಕ್ಷಿ ನಾಶಕ್ಕೆ ಮಾಡಕ್ಕೆ ಬಂತ ಬಳಕೆಯನ್ನು ಇದನ್ನು ಹಣ ಬಳಕೆ ಮಾಡಿಲ್ಲ, ಬಟ್ ಇದು ಕುದುರೆ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂತಹ ಹಣ, ಹಾಗಾಗಿ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಬಳಿಯಲ್ಲಿ ಸೀಸ್ ಮಾಡಿದಂಥ ಹಣವನ್ನು ಮತ್ತೆ ವಾಪಸ್ ಕೊಡಬೇಕು ಅಂತೇಳಿ ದರ್ಶನ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಪರ ವಕೀಲ ಅಂದರೆ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಯಾವ ವಿಚಾರಕ್ಕಾಗಿ ಮತ್ತು ತಾವು ಸಲ್ಲಿಸಿರುವಂಥ ಅರ್ಜಿಯಲ್ಲಿ ಯಾವ ಮಾಹಿತಿಗಳನ್ನು ಕೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುನಿಲ್ ಕುಮಾರ್ ಇದ್ದಾರೆ. ಅವರನ್ನು ಕೇಳೋಣ. ಸರ್, 40 ಲಕ್ಷ ದುಡ್ಡನ್ನು ವಾಪಸ್ ಕೊಡಬೇಕು, ಯಾಕಂದರೆ ಪೊಲೀಸರ ತನಿಖಾ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಂಥ ಹಣವನ್ನು ವಾಪಸ್ ಕೊಡಬೇಕು ಅಂತೇಳಿ ನೀವು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದಿರಿ. ಏನು ಪ್ರೇಯರ್ ಇದೆ, ನಿಮ್ಮ ಪ್ರೇಯರ್ ಏನು ಅರ್ಜಿಯಲ್ಲಿ? ಅಲ್ಲ, ಇದು ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಅವ್ರ ಮನೆಯಿಂದ ಮತ್ತು ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅವ್ರ ಬಳಿಯಿಂದ 3 ಲಕ್ಷ ರೂಪಾಯಿ, ದರ್ಶನ್ ಅವ್ರ ಮನೆಯಿಂದ 37,40,000 ರೂಪಾಯಿ, ಒಟ್ಟು 40,40,000 ರೂಪಾಯಿನ ನಮ್ಗೆ ಹಿಂದಿರುಗಿಸಿ ಅಂತ ಹೇಳಿ ದರ್ಶನ್ ಅವ್ರ ಪರವಾಗಿ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಈ ಪ್ರಕರಣಕ್ಕೂ ಆ ದುಡ್ಡಿಗೂ ಯಾವುದೇ ಸಂಬಂಧ ಇಲ್ಲ. ಇದು ನಾನು ದುಡ್ದಿರುವಂಥ ದುಡ್ಡು, ಆದ್ದರಿಂದ ನನಗೆ ಬೇಕು ದುಡ್ಡು, ಪ್ರಕರಣ ಮುಗಿಯೋವರೆಗೂ ಸಹ ನನಗೆ ಕೊಡಿ ದುಡ್ಡು ಅಂತ ಹೇಳಿ ಅರ್ಜಿನಲ್ಲಿ ನಾವು ಪ್ರೇಯರ್ ಕೇಳಿದ್ದೀವಿ ಸರ್. ಅಂದರೆ ಇನ್ನೊಂದು ಪ್ರಮುಖವಾಗಿ ಪ್ರಕರಣ ತನಿಖೆಯನ್ನು ಮಾಡಿದಂಥ ತನಿಖಾಧಿಕಾರಿಗಳು ಹೇಳಿರುವಂಥದ್ದು ಇದನ್ನು ಸಾಕ್ಷ್ಯ ನಾಶಕ್ಕೆ ಬಳಸೋದಂಥದ್ದು ಅಂತ ಹೇಳಿದ್ದಾರೆ. ಜೊತೆಗೆ ಬೇರೊಂದು ಹಣವನ್ನು ತೆಗೆದುಕೊಂಡು ಬಂದು ಇನ್ನು 3 ಜನ ಆರೋಪಿಗಳೇನಿದ್ರು ಅವ್ರಿಗೆಲ್ಲರಿಗೂ ಕೂಡ 5-5 ಲಕ್ಷ ಮುಂಗಡವಾಗಿ ಹಣವನ್ನು ಕೊಟ್ಟಿದ್ರು. ಆ ಹಣವನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ ಅಂತೇಳಿ. ಈ ವಿಚಾರದಲ್ಲಿ ಏನು ನಿಮ್ಮ ಸ್ಟ್ಯಾಂಡ್ ಏನು? ಅಂದರೆ ಮತ್ತು ನೀವು ಹೇಳ್ತಾ ಇರೋಂಥ ವಿಚಾರ ಏನು? ಸಾಕ್ಷ್ಯ ನಾಶಕ್ಕೆ ಬಳಸಿರುವಂಥ ಹಣ ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಇದು ವೈಯಕ್ತಿಕ ವಿಚಾರಕ್ಕೆ ಇಟ್ಕೊಂಡಿದ್ದಂಥ ಹಣ ಅಂತ ಹೇಳ್ತಾ ಇದ್ದೀರಾ? ಸರ್, ನಾನು ಅವಾಗಲೇ ಹೇಳ್ದಂಗೆ ಪ್ರಕರಣಕ್ಕೂ ಮತ್ತು ಈ ದುಡ್ಡಿಗೂ ಯಾವುದೇ ಸಂಬಂಧ ಇಲ್ಲ. ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ, ಚಾರ್ಜ್ ಶೀಟಲ್ಲೇ ಅವ್ರ ಪ್ರಕಾರನೇ 2 ಸ್ಟೋರಿ ಹೇಳ್ತಾರೆ ಅವರು. ಒಂದೇನೋ ಈ ಪ್ರಕರಣದಲ್ಲಿ ಸಾಕ್ಷಿ ಆರೋಪಿಗಳಿಗೆ ದುಡ್ಡು ಕೊಡಬೇಕು ಅಂತ, ಎರಡನೇದೇನೋ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬೇಕು ಅಂತ. ಸಾಕ್ಷಿಗಳು ಬೆದರಿಕೆ ಹಾಕೋಕ್ಕೇನು ಪ್ರಕರಣನೇ ಆಗಿರಲಿಲ್ಲ ಅವ್ರು ದುಡ್ಡು ಇಟ್ಕೊಳ್ಳೋಕ್ಕೆ. ಅಂದರೆ ಇವರು ದರ್ಶನ್ ಅವ್ರದ್ದು ನಮ್ಮ ಕಂಟೆನ್ಷನ್ ಏನು ಅಂತಂದರೆ ಅರ್ಜಿನಲ್ಲಿ ಅವ್ರದ್ದು ಅಗ್ರಿಕಲ್ಚರಲ್ ಇನ್ಕಮ್ ಇದೆ, ಸಿನಿಮಾದಲ್ಲಿ ಬಂದಿರೋ ಇನ್ಕಮ್ ಇದೆ. ಅವ್ರದ್ದು ಆ ಸಮಯದಲ್ಲಿ ಅಂದರೆ ಘಟನೆ ನಡೆಯೋಕ್ಕಿಂತ ಮುಂಚೆ 1 ತಿಂಗಳು 2 ತಿಂಗಳು ಮುಂಚೆ 3 ಕುದುರೆಗಳನ್ನ ಮಾರಿದ್ದಾರೆ ಅವರು. ಆ ಕುದುರೆ ಮಾರಿರೋದ್ರಿಂದ ಬಂದಿರೋ ದುಡ್ಡನ್ನ ಅವ್ರು ಮನೇಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರ ಫಾರ್ಮ್ ಹೌಸಲ್ಲಿ ಬೇರೆ ಇದು ಕಮರ್ಷಿಯಲ್ ಕ್ರಾಪ್ಸ್ಗಳಿದ್ದಾವೆ, ತೆಂಗಿರ್ಬೋದು, ಬೇರೆ ಅದನ್ನೆಲ್ಲ ಮಾರಿ ಇಟ್ಕೊಂಡಿದ್ದಂಥ ದುಡ್ಡು, ಅದನ್ನು ಮನೇಲಿದ್ದ ದುಡ್ಡನ್ನ ಮೋಹನ್ ರಾಜನ್ ಅವರು ಕೊಟ್ಟಿರ್ತಾರೆ. ಅವರು ಮಗಳು ಆಲ್ಬಮ್ ರಿಲೀಸ್ಗೆ ಅಂತ ಇಸ್ಕೊಂಡು ಅದನ್ನು ವಾಪಸ್ ಕೊಟ್ಟಿರ್ತಾರೆ, ಮನೇಲಿ ಇಟ್ಕೊಂಡಿರ್ತಾರೆ. ನೀವು ಪೊಲೀಸ್ನವ್ರು 2 ಸ್ಟೋರಿನ ಪ್ರೊಜೆಕ್ಟ್ ಮಾಡಿ, ಅಂದರೆ ಯಾವುದೇ ಒಬ್ಬ ಕ್ರಿಮಿನಲ್ ಪ್ರಕರಣದಲ್ಲಿರುವಂಥ ಆರೋಪಿಗಳು ಅವ್ರ ಮನೆಯಲ್ಲಿ ಸಿಕ್ಕಿದಂಥ ಅವನು ವಸ್ತು ದುಡ್ಡು ಎಲ್ಲನೋ ಇವನು ಕ್ರಿಮಿನಲ್ ಕೇಸ್ಗೆ ಇಟ್ಕೊಂಡಿದ್ದ ಅಂತ ಅನ್ನೋದು ತಪ್ಪು. ಈ ದೇಶದಲ್ಲಿ ಎಷ್ಟೊಂದು ಪ್ರಕರಣಗಳ ಎಲ್ಲರೂ ಇದೇ ಥರ ಇದು ಮಾಡ್ತಾರೆ. ಅಂದರೆ ಅವರು ಹೇಳೋವಂಥ ಸ್ಟೋರಿ ನಂಬಿಕೆಗೆ ಅರ್ಹವಾಗಿರಬೇಕಾಗತ್ತೆ. ಇವ್ರು ದರ್ಶನ್ ಅವರು ಈ ಪ್ರಕರಣದಲ್ಲಿ ದುಡ್ಡು ಇಟ್ಕೊಂಡು ಯೂಸ್ ಮಾಡ್ಕೊಂಡಿದ್ರೆ ಮನೇಲಿ ದುಡ್ಡೇ ಇರ್ತಾ ಇರಲಿಲ್ಲ. ಇನ್ನೊಂದು ಪ್ರಮುಖವಾಗಿ ಪೊಲೀಸರ ತನಿಖೆಯಲ್ಲಿ ಬರುವಂಥ ವಿಚಾರಗಳಲ್ಲಿ ಪ್ರದೋಷ್ ಮುಂಗಡವಾಗಿ 3 ಜನ ಆರೋಪಿಗಳಿಗೆ ಕೊಟ್ಟಂಥ ಹಣ 30 ಲಕ್ಷ, ಜೊತೆಗೆ ದರ್ಶನ್ ಅವರ ಮನೆ ಮತ್ತು ವಿಜಯಲಕ್ಷ್ಮಿ ಅವರು ಟೋಟಲ್ 77 ಲಕ್ಷದಷ್ಟು ಹಣವನ್ನು ಈ ಪ್ರಕರಣದಲ್ಲಿ ದುರ್ಬಳಕೆಯನ್ನು ಸಾಕ್ಷಿ ನಾಶಕ್ಕೆ ಬಳಸಿದ್ರು ಅಂತೇಳಿ. ನೀವು ಕೇಳಿರೋಂಥದ್ದು ಈಗ 40 ಲಕ್ಷ. ಈ ಪ್ರದೋಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ಹಂತದಲ್ಲಿದೆ? ಅದು ಪ್ರತ್ಯೇಕವಾಗಿ ಅವರು ಕೇಳ್ತಾ ಇದ್ದಾರೆ ಹಣವನ್ನು ಈ ವಿಚಾರಕ್ಕೆ? ಹೌದು, ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅವ್ರ ಮನೆಯಿಂದ 40 ಲಕ್ಷ ಸೀಸ್ ಮಾಡ್ಕೊತಾರೆ. ಅಂದರೆ ಇವ್ರೇನು ಪೊಲೀಸರು ಏನು ಹೇಳೋಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಇವರೆಲ್ಲ ದುಡ್ಡು ಕೊಟ್ಟು ಇವರು ಒರಿಜಿನಲ್ ಆರೋಪಿಗಳ ಜಾಗದಲ್ಲಿ ಬೇರೆಯವರು ಹೋದ್ರು ಫಸ್ಟ್ ಅಂತ ಅದೇ ಕೇಸ್ ಅವ್ರದ್ದು. ಆ ದುಡ್ಡು ಕೊಟ್ಬಿಟ್ಟು ಬೇರೆದನ್ನೆಲ್ಲ ಮಾಡಿದಿದ್ರೆ ಅವರು ದುಡ್ಡು ಮನೇಲಿ ಹೆಂಗೆ ಸಿಗೋಕ್ಕೆ ಸಾಧ್ಯ? ಅದು ಇದು ತಾರ್ಕಿಕವಾಗಿ ಅದಕ್ಕೊಂದು ಉತ್ತರ ಬೇಕಲ್ವ. ದುಡ್ಡು ಮನೇಲಿ ಹೆಂಗೆ ಸಿಗೋಕ್ಕೆ ಸಾಧ್ಯ? ಅವ್ರ ದುಡ್ಡು ಅವ್ರ ಮನೆಯಲ್ಲಿದೆ. ಅಂದರೆ ಇವ್ರು ಹೇಳೋ ಪ್ರಕಾರ ಯಾರು ಕಾನೂನಾತ್ಮಕವಾಗಿ ಯಾವ ಆರೋಪಿ ಕ್ರಿಮಿನಲ್ ಕೇಸಲ್ಲಿರುವಂಥ ಆರೋಪಿಗಳು ದುಡ್ಡೇ ಇಟ್ಕೊಳ್ಳೋಂಗಿಲ್ಲ. ಅಂದರೆ ಇವ್ರ ಪ್ರಕಾರ ದುಡ್ಡು ಇಟ್ಕೊಂಡ್ರೆ ಅವ್ನು ಆರೋಪಿ ಆಗಿದ್ರೆ ಅವ್ನು ಇದನ್ನು ಸಾಕ್ಷಿ ನಾಶಪಡಿಸೋಕ್ಕೋ ಅಥವಾ ಆರೋಪಿಗಳಿಗೆ ಬೆದರಿಕೆ, ಅದು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋಕ್ಕೋ ಆ ಥರ ಇಟ್ಕೊಂಡಿದ್ದಾರೆ ಅಂತ ಬರುತ್ತೆ. ಆ ಥರ ಅಲ್ಲ ಸರ್. ಅಂದರೆ ಒಬ್ಬ
ಕ್ರಿಮಿನಲ್ ಕೇಸಲ್ಲಿರುವಂಥ ಆರೋಪಿ ಅವನ ಆದಾಯ ಮೂಲ ಅಂದರೆ ನಂದು ಲೀಗಲ್ ದುಡ್ಡು ಇದೆ, ನಾನು ದುಡ್ದಿರೋ ದುಡ್ಡು ಅಂತ ಕ್ಲೈಮ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸರ್. ಅದು ಕೊನೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆಯುತ್ತೆ. ನಾವು ಕೋರ್ಟ್ಗೆ ಸೂಕ್ತವಾದ ದಾಖಲಾತಿಗಳನ್ನ ಸಲ್ಲಿಸಿದ್ರೆ, ಅಂದರೆ ಇದನ್ನ ದುಡ್ಡು ಅಂದರೆ ನನ್ನ ದುಡ್ಡು ಅಂತ ನಾವು ಕ್ಲೈಮ್ ಮಾಡಿ, ದುಡ್ಡಾಗಲಿ ಅಥವಾ ಯಾವುದೇ ಐಟಮ್ಸ್ ಆಗಲಿ ಅವ್ರಿಂದ ಸೀಸ್ ಮಾಡಿದ್ರೆ ಯಾವ ವ್ಯಕ್ತಿ ಅದಕ್ಕೆ ಸೂಕ್ತ ದಾಖಲಾತಿಗಳು ಸಲ್ಲಿಸ್ತಾನೋ ಅವನಿಗೆ ನ್ಯಾಯಾಲಯ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಆದರೆ, ಅಂದರೆ ಇವ್ರು ಕೊಡ್ತಾ ಇರೋ ಕಾರಣಗಳು ಸೂಕ್ತವಾಗಿದೆ ಅಂತಂದ್ರೆ ನ್ಯಾಯಾಲಯ ಆದೇಶ ಮಾಡುತ್ತೆ ಸರ್. ಈ ನಡುವೆ ಆದಾಯ ತೆರಿಗೆ ಇಲಾಖೆಯವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಆರೋಪಿ ದರ್ಶನ್ ಅವ್ರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಈಗ ಕೋರ್ಟ್ಗಲ್ಲೂ ಕೂಡ ಬಂದಿರುವಂಥದ್ದು, ಈ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ, ನಮಗೆ ಈ ಹಣವನ್ನು ಹಿಂತಿರುಗಿಸ್ಬೇಕು, ತನಿಖೆ ದೃಷ್ಟಿಯಿಂದ ಹಿಂತಿರುಗಿಸ್ಬೇಕು ಅಂತೇಳಿ. ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನು? ಅಲ್ಲ, ನಾವು ಅರ್ಜಿ ಸಲ್ಲಿಸಿದ ನಂತರ ಆದಾಯ ಇಲಾಖೆನವ್ರು ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ದುಡ್ಡು ಬೇಕು ಅಂತ. ಅಂದರೆ ಆದಾಯ ಇಲಾಖೆನವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ದೇಶದಲ್ಲಿ ಇದು ಯಾವುದೇ ಪ್ರಕರಣದಲ್ಲಿ ಈ ದರ್ಶನ್ ಅವ್ರ ಪ್ರಕರಣ ಬಿಟ್ಟರೆ ಇನ್ಯಾವುದೂ ದುಡ್ಡುಗಳು ಸೀಸ್ ಮಾಡಿಲ್ಲ ಅಂತ ಎಷ್ಟೆಂಟು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಿದ್ದಾವೆ, ಅದರಿಂದ ಬೀಳಬೇಕು. ಅದನ್ನು ಬಿಟ್ಬಿಟ್ಟು ಇವರಿಗೆ ಸೂಕ್ತ ದಾಖಲಾತಿ, ಅದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಏನು ಪ್ರೊಸೀಜರ್ಸ್ ಇದೆಯೋ ಅದ್ರ ಪ್ರಕಾರ ಅವ್ರು ನೋಟಿಸ್ ಕೊಟ್ಟರೆ ದರ್ಶನ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಯಾವ ದುಡ್ಡು ಅಂತ, ಅದಕ್ಕೆ ಆದಾಯದ ಮೂಲಗಳನ್ನ ತಿಳಿಸ್ತಾರೆ ಅವರು.